ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವಿನ್ಸೆರಾ ಸ್ಪೋರ್ಟ್ಸ್ ಪ್ರೆಸೆಂಟ್ ಮಾಡ್ತಾ ಇರುವಂತಹ ನಮ್ಮ ಬೆಂಗಳೂರು ಫಿಟ್ ಇಂಡಿಯಾ 2026 ಈ ಒಂದು ಮ್ಯಾರಥಾನಲ್ಲಿ ನಮ್ಮ ಸುಮನ್ ಟಿವಿ ಇವತ್ತು ಎಕ್ಸ್ಕ್ಲೂಸಿವ್ ಮೀಡಿಯಾ ಪಾರ್ಟ್ನರ್ ಆಗಿ ಈ ಒಂದು ಮ್ಯಾರಥಾನಲ್ಲಿ ಭಾಗಿಯಾಗಿದೆ. ಸೊ ರನ್ ಫಾರ್ ಫಿಟ್ನೆಸ್, ರನ್ ಫಾರ್ ಇಂಡಿಯಾ ಅನ್ನುವಂತಹ ಅದ್ಭುತವಾದಂತಹ ಥೀಮ್ನ ಇಟ್ಕೊಂಡು ಇವತ್ತು ಬೆಳ್ಳಂಬೆಳಗ್ಗೆ KR ಪುರಂನ ITI ಗ್ರೌಂಡ್ನಲ್ಲಿ ಸಾಕಷ್ಟು ಯಂಗ್ಸ್ಟರ್ಸ್ ಆಗಿರ್ಬೋದು, ಹಿರಿಯರಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಇವರೆಲ್ಲರ ಉತ್ಸಾಹ ಹಾಗೂ ಹುಮ್ಮಸ್ಸಿನೊಂದಿಗೆ ಒಂದು ಮ್ಯಾರಥಾನಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥದ್ದು. ಈ ಒಂದು ಗ್ರೌಂಡ್ನಲ್ಲಿ ಸದ್ಯ ನಾವು ಇದ್ದೀವಿ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಈಗಾಗಲೇ 21 ಕಿಲೋಮೀಟರ್ ಆಗಿರ್ಬೋದು, 10 ಕಿಲೋಮೀಟರ್ ಆಗಿರ್ಬೋದು, 5 ಕಿಲೋಮೀಟರ್ ಆಗಿರ್ಬೋದು, 3 ಕಿಲೋಮೀಟರ್ ಆಗಿರ್ಬೋದು, ಬೆಳಗ್ಗೆನೆ 4 ಗಂಟೆಯಿಂದ ಶುರುವಾದ ಈ ಒಂದು ಮ್ಯಾರಥಾನ್ ಓಟದಲ್ಲಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ ತಮ್ಮ ಫಿಟ್ನೆಸ್ ಅನ್ನ ಕಾಪಾಡಿಕೊಂಡಿದ್ರು. ಅದರೊಟ್ಟಿಗೆ ಫಿಟ್ನೆಸ್ ಅನ್ನ ಕಾಪಾಡಿಕೊಂಡು ಯಾರೆಲ್ಲ ಆ ಒಂದು ಓಟವನ್ನ ಮುಗಿಸಿದಾರೋ ಅವರೆಲ್ಲನೂ ಕೂಡ ಮೆಡಲ್ಸ್ ಅನ್ನ ಪಡ್ಕೊಂಡು ಫೋಟೋ ಬೂತ್ಗಳಲ್ಲಿ ಫೋಟೋಸ್ ಅನ್ನ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ಹಾಗೆಯೇ ಫೋಟೋಗಳಿಗೆ ಫೋಸ್ ಕೊಡ್ತಾ ಇದ್ದಾರೆ. ಹಾಗೆಯೇ ಮತ್ತೊಂದೇನಂತಂದ್ರೆ ಸುಮಾರು ಜನ, ಸಾವಿರಾರು ಸಂಖ್ಯೆಯಲ್ಲಿ ಇವತ್ತಿನ ಒಂದು ನಮ್ಮ ಬೆಂಗಳೂರು ಫಿಟ್ ಇಂಡಿಯಾ 2026 ಬೆಂಗಳೂರು ರನ್ ಈ ಒಂದು ಮ್ಯಾರಥಾನಲ್ಲಿ ಭಾಗಿಯಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಈಗ ಇಷ್ಟು ಜನ ಇದ್ದಾರೆ. ಈಗಾಗಲೇ ಸಾಕಷ್ಟು ಜನ ಬಂದು ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಎಲ್ಲ ರೀತಿಯಾದಂತಹ ಒಂದು ಕ್ಯಾಟಗರಿಯಲ್ಲಿ 21 ಆಗಿರ್ಬೋದು, 10 ಆಗಿರ್ಬೋದು, 5 ಆಗಿರ್ಬೋದು ಅಥವಾ 3 ಅವರವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ, ಅವರವರ ಒಂದು ಆಸಕ್ತಿಗೆ ತಕ್ಕಂತೆ ಎಲ್ಲರೂ ಕೂಡ ಒಂದೊಂದು ಕ್ಯಾಟಗರಿಯ, ಒಂದು ಕಿಲೋಮೀಟರ್ ಕ್ಯಾಟಗರಿಯ ಒಂದು ಓಟದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಈಗಾಗಲೇ ಎಲ್ಲ ರೀತಿಯಾದಂತಹ ಒಂದು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಗೆದ್ದು ಬಂದಿರುವಂತಹವರಿಗೆ ಒಂದು ಶೀಲ್ಡ್ ಕೊಡೋದಾಗಿರ್ಬೋದು, ಅಪ್ರಿಷಿಯೇಟ್ ಮಾಡ್ತಾ ಅವರಿಗೆ ಸರ್ಟಿಫಿಕೇಟ್ ಕೊಡೋದಾಗಿರ್ಬೋದು, ಮೆಡಲ್ಸ್ ಅನ್ನ ಕೊಡೋದಾಗಿರ್ಬೋದು. ಈ ಒಂದು ಕಾರ್ಯಕ್ರಮಕ್ಕೆ KR ಪುರಂನ ಶಾಸಕರಾಗಿದ್ದಂತಹ ಬೈರತಿ ಬಸವರಾಜ್ ಅವರು ಕೂಡ ಆಗಮಿಸಿದ್ರು. ಯಂಗ್ಸ್ಟರ್ಸ್ಗೆ ಆರೋಗ್ಯ ಅನ್ನೋದು ಎಷ್ಟರ ಮಟ್ಟಿಗೆ ಮುಖ್ಯ, ಫಿಟ್ನೆಸ್ ಅನ್ನೋದನ್ನ ಕಾಪಾಡಿಕೊಂಡಾಗ ನಮ್ಮ ಮಾನಸಿಕ ಒತ್ತಡ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗುತ್ತೆ, ಡೇ ಟು ಡೇ ಲೈಫಲ್ಲಿ ನಮ್ಮ ಒಂದು ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋದಕ್ಕೋಸ್ಕರ, ಹಾಗೆಯೇ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ವ್ಯಾಯಾಮ ಆಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ ತೋರಿಸ್ಕೊಟ್ಟಿದ್ದಾರೆ. ಸದ್ಯ ಈಗ ನಮ್ಮ ಹತ್ರ ಇರುವಂಥದ್ದು ಯಾರು ಅಂತಂದ್ರೆ ಸರ್ಟಿಫೈಡ್ ಜುಂಬಾ ಇನ್ಸ್ಟ್ರಕ್ಟರ್ ಆಗಿರುವಂತಹ ಕಾವೇರಿ ಅವರು ಇವತ್ತಿನ ಮ್ಯಾರಥಾನಲ್ಲಿ ಸ್ಪೆಷಲ್ ಒಂದು ಅಪಿಯರೆನ್ಸ್ ಅನ್ನ ಮಾಡಿಕೊಂಡು ಎಲ್ರಿಗೂ ಕೂಡ ಇಷ್ಟೊತ್ತು ಜುಂಬಾ ಕ್ಲಾಸಸ್ ಅನ್ನ ಮಾಡಿದ್ರು. ಸೊ ಈ ಒಂದು 2026 ಮ್ಯಾರಥಾನ್ ಬಗ್ಗೆ ಅವರು ಏನು ಹೇಳ್ತಾರೆ ಕೇಳ್ತಾ ಹೋಗೋಣ. ಮ್ಯಾಮ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಬಿಕಾಸ್ ಯಾಕಂತಂದ್ರೆ ಯೂಶ್ವಲಿ ನೀವು ಜಿಮ್ಮಲ್ಲೆಲ್ಲ ಟ್ರೈನ್ ಮಾಡ್ತೀರಾ ಅಥವಾ ಬೇರೆ ಎಲ್ಲಾದ್ರೂ ಮಾಡ್ತೀರಾ, ಬಟ್ ಬೆಳಗ್ಗೆನೆ ಬಂದ್ಬಿಟ್ಟು ಇಲ್ಲಿ ಸಾಕಷ್ಟು ಒಂದು ಫಿಟ್ನೆಸ್ಸನ್ನು ಕಾಪಾಡ್ಕೊಳ್ಳುವಂಥವ್ರ ಮಧ್ಯೆ ನೀವು ಒಂದು ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದಿದ್ದು, ಜುಂಬಾ ಮಾಡ್ತಾ ಇದ್ದು ನಾನು ನೋಡಿದೆ. ಸೊ ಹೆಂಗಿತ್ತು ಈ ಒಂದು ಅನುಭವ ಅಂತ? ಅನುಭವ ಭಾಳ ಚೆನ್ನಾಗಿತ್ತು. ತುಂಬ ಖುಷಿ ಆಗ್ತಿದೆ. ಬೆಂಗಳೂರಂಥ ಜಾಗದಲ್ಲಿ 3:30-4 ಗಂಟೆಗೆ ಎದ್ದು ಬಂದು ಫಿಟ್ನೆಸ್ ಫ್ರೀಕ್ ಮಾಡ್ತಾರೆ ಅಂತಂದರೆ ಹೆಮ್ಮೆ ನಮಗೆಲ್ಲ. ಸೊ ವೆರಿ ಹ್ಯಾಪಿ. ಕಂಟೆಸ್ಟೆಂಟ್ಸ್ ಕೂಡ ತುಂಬ ಜೋಶಾಗಿದ್ದರು. ಆ್ಯಂಡ್ ವಿ ಸ್ಟಾರ್ಟೆಡ್ ಎಷ್ಟು ಬೇಗ ಶುರು ಮಾಡಿದ್ವಿ, 5:15ಗೆ 21K ಎಲ್ಲನೂ ಶುರುವಾಯಿತು. ವೆರಿ ಹ್ಯಾಪಿ. ಈವೆಂಟ್ ವಾಸ್ ವೆರಿ ನೈಸ್. ಎಸ್ ಮ್ಯಾಮ್, ಇಲ್ಲಿ 4 ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಬಿಕಾಸ್ 21K ಕಿಲೋಮೀಟರ್ ಆಗಿರ್ಬೋದು, ಹಾಗೆಯೇ 10 ಕಿಲೋಮೀಟರ್ಸ್ ಆಗಿರ್ಬೋದು, 5 ಕಿಲೋಮೀಟರ್ಸ್. ಈಗಾಗಲೇ 3 ಪೋರ್ಷನ್ಸು ಕಂಪ್ಲೀಟ್ ಆಗಿರುವಂಥದ್ದು. ಈಗಾಗಲೇ ಶುರು ಮಾಡಿಬಿಟ್ಟು ಹೋಗಿದ್ದಾರೆ, ಮುಗಿಸ್ಕೊಂಡು ಇನ್ನೇನು ಬರುವಂತಹ ಸಮಯ ಆಗಿದೆ. ಇನ್ನು 3 ಕಿಲೋಮೀಟರ್ಸ್ ಓಡುವಂಥವ್ರಿಗೆ ಮತ್ತೆ ಜುಂಬಾ ಕ್ಲಾಸ್ ಪೆಂಡಿಂಗ್ ಇರುವಂಥದ್ದು. ಸೊ ಈ ಥರ ಮ್ಯಾರಥಾನ್ ಮಾಡಿದಾಗ ನೀವೇನೋ ಸ್ಪೆಷಲ್ ಆಗಿ ಪ್ರಿಪೇರ್ ಮಾಡಿ ಬರ್ತೀರಾ ಅಥವಾ ಅವು, ಯಾಕೆಂತಂದರೆ ಯೂಶ್ವಲಿ ಕ್ಲಾಸಸ್ ಆದಾಗ ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಟ್ರೈನ್ ಮಾಡ್ತಾರೆ ಅನ್ನುವಂಥದ್ದು. ಬಟ್ ಇಲ್ಲಿ ಏನೋ ಸಡನ್ನಾಗಿ ಕೆಲವರೆಲ್ಲ ಬಂದುಬಿಡ್ತಾರೆ. ಸೊ ಹಿರಿಯರು ಇರ್ತಾರೆ, ಏಜ್ ಕ್ಯಾಟಗರಿ ಅನ್ನುವಂಥದ್ದು ಇರಲ್ಲ. ಅಂಥವ್ರನ್ನೆಲ್ಲ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಅಂತ? ಡೆಫಿನೆಟ್ಲಿ ಪ್ರಿಪ್ರೇಷನ್ ಅನ್ನೋದು ಇದ್ದೇ ಇರುತ್ತೆ. ಯಾವಾಗಲೂ ಪ್ರಿಪೇರ್ ಆಗಿ ಬರ್ತೀನಿ ನಾನು ಎಲ್ಲಿ ಹೋದ್ರೂ. ಆದರೆ ಒಂದು ಮೈಂಡಲ್ಲಿ ಏನಿರುತ್ತೆ ಅಂದರೆ ಬೇಸ್ಡ್ ಆನ್ ದ ಕ್ರೌಡ್ ಯಾವ ಸಾಂಗ್ಗೆ ನನಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ, ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅಂತ ಬೇಸ್ಡ್ ಆನ್ ದ್ಯಾಟ್ ನಾನು ಆನ್ ದ ಸ್ಟೇಜ್ ಚೇಂಜ್ ಮಾಡ್ತೀನಿ. ಸೊ ಏನು ಪ್ರಿಪೇರ್ ಆಗಿರ್ತೀನಲ್ಲ ಅದು ಫ್ಲಿಪ್ ಆಗಿರುತ್ತೆ ಮೋಸ್ಟ್ ಆಫ್ ದ ಟೈಮ್. ಟುಡೇ ಆಲ್ಸೋ ಹಾಗೆ ಆಯಿತು. ಸೊ ಐ ವಿಲ್ ಗೋ ಬೈ ದ ಪ್ರಿಪರೇಷನ್. ಆನ್ ಸ್ಪಾಟ್ ಚೇಂಜ್ ಬೇಕು ಅಂದರೆ ಐ ವಿಲ್ ಚೇಂಜ್ ದ ಸಾಂಗ್, ಐ ವಿಲ್ ಡೂ ಇಟ್ ಆನ್ ಸ್ಪಾಟ್. ಸೊ ಮೇ ಬಿ ನನ್ನ ಎಕ್ಸ್ಪೀರಿಯನ್ಸ್ ಅದಿರೋದ್ರಿಂದ ಐ ಕ್ಯಾನ್ ಮ್ಯಾನೇಜ್ ಅನಿಸುತ್ತೆ. ಎಸ್ ಮ್ಯಾಮ್, ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ಹಿರಿಯರ ತನಕನೂ ಕೂಡ ಬಂದಿದ್ದಾರೆ. ನಾನು ನೋಡ್ತಾ ಇದ್ದೆ, ನನಗೆ ಶಾಕ್ ಆಯಿತು. ಏನಪ್ಪ ಈ ಏಜಲ್ಲೂ ಕೂಡ ಇಷ್ಟೊಂದು ಫಿಟ್ನೆಸ್ನ ಕಾಪಾಡ್ಕೊಳ್ಳೋದಕ್ಕೆ ಇಷ್ಟೊಂದು ಜನ ಬಂದವರ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಏನು ಅನ್ನಿಸ್ತು ಆ ಹಿರಿಯರ ಹುಮ್ಮಸ್ಸು, ಒಂದು ಕಡೆ ಚಿಕ್ಕ ಮಕ್ಕಳ ಉತ್ಸಾಹ ಎರಡು ಸೇರಿದ್ರೆ ಹೆಂಗೆ ಅನ್ನಿಸ್ತು ಅಂತ? ಐ ಆಮ್ ವೆರಿ ಹ್ಯಾಪಿ. ಆ ವಯಸ್ಸಲ್ಲಿ ನಾನಿದ್ದಾಗ ನಾನು ಮಲಗಿರ್ತಿದ್ದೆ. ಡೆಫಿನೆಟ್ಲಿ ನಾನು ಮಲಗಿರ್ತಿದ್ದೆ. ಸಂಡೇ ಬಂದರೆ ಲೇಟಾಗಿ 10 ಗಂಟೆಗೆ ಎದ್ದೇಳೋಣ ಅಂತ. ಎಷ್ಟು ಜನ ಮಕ್ಕಳು ಕಾಯ್ತಾ ಇದ್ದಾರೆ ಓಡೋದಕ್ಕೆ. ಐ ಫೀಲ್ ಲೈಕ್ ಐ ಶುಡ್ ಹ್ಯಾವ್ ಬೀನ್ 20 ಇಯರ್ಸ್ ಲಿಟಲ್ ಯಂಗರ್ ಇಲ್ಲಿ ಓಡೋಕ್ಕೆ ಅಂತ. ಆ್ಯಂಡ್ 60 ಇಯರ್ಸ್ ಇರೋರು ಇದ್ದಾರೆ. ನಮ್ಮ ತಂದೆ ತಾಯಿ ಅವರಷ್ಟು ಏಜ್ ಅವ್ರು ಇಲ್ಲಿದ್ದಾರೆ ಅಂದರೆ ಭಾಳ ಖುಷಿ ಆಗುತ್ತೆ. ನನಗೇನು ಖುಷಿ ಅಂತಂದರೆ ನಾನು ಆ ವಯಸ್ಸಲ್ಲಿ ನಾನು ಹಂಗೆ ಓಡಬೇಕು, ಅಷ್ಟೇ ಫಿಟ್ನೆಸ್ ಆಗಿರಬೇಕು ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ. ಎಸ್ ಮ್ಯಾಮ್, ಈಗಿನ ಒತ್ತಡದ ಜೀವನದಲ್ಲಿ
ಫಿಟ್ನೆಸ್ ಅನ್ನೋವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನಿಸುತ್ತೆ? ಯಾಕಂತಂದರೆ ನೀವು ಸುಮಾರು ವರ್ಷಗಳಿಂದ ನೀವು ಜುಂಬಾ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಿರುವಂಥದ್ದಾಗಿರ್ಬೋದು, ಹೇಳ್ಕೊಡುವಂಥದ್ದಾಗಿರ್ಬೋದು ಎಲ್ಲ ಮಾಡ್ತಿದ್ರಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಈಗಿನ ನಮ್ಮ ಒಂದು ಸ್ಟ್ರೆಸ್ ಲೈಫ್ನ ನಾವು ಲೀಡ್ ಮಾಡ್ತಾ ಇದ್ದೀವಿ, ಅದರಿಂದ ಹೊರಗಡೆ ಬರಬೇಕು ಅಂದಾಗ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ? ಫಿಟ್ನೆಸ್ ಭಾಳ ಇಂಪಾರ್ಟೆಂಟ್. ಯಾಕೆ ಹೇಳ್ತೀನಿ ಅಂತಂದರೆ, ಇವಾಗ ನಾನು ಕೂಡ ಒಬ್ಬ ಇಂಜಿನಿಯರ್. ಐ ವರ್ಕ್ 9 to 10, ಸಮ್ಟೈಮ್ಸ್ 10 to 6, ಇಟ್ ಡಿಪೆಂಡ್ಸ್. ಸೊ ಒಂದೇ ಚೇರ್ ಮೇಲೆ ಕೂತ್ಕೊಂಡಿರ್ತೀವಿ, ಜಾಸ್ತಿ ಸೋಷಲ್ ಮೀಡಿಯಾ ಇರುತ್ತೆ, ವಿ ಡೋಂಟ್ ಇಂಟ್ರ್ಯಾಕ್ಟ್ ವಿತ್ ಪೀಪಲ್. ಸೊ ಏನಾಗುತ್ತೆ ಅಂತಂದರೆ ಒಳಗಡೆನೇ ವಿ ಕೀಪಿಂಗ್ ದ ಸ್ಟ್ರೆಸ್, ಇಟ್ ಕೀಪ್ಸ್ ಪೈಲಿಂಗ್ ಅಪ್. ಸೊ ಅದರಿಂದ ಆಚೆ ಬರೋಕ್ಕೆ ಏನಾದರೂ ಒಂದು ಎಕ್ಸಸೈಸ್ ಮನೆಯಲ್ಲಿ, ಜಸ್ಟ್ ವಾಕಿಂಗ್, ರನ್ನಿಂಗ್ ಫಾರ್ 5-10 minutes, ಎಕ್ಸಸೈಸ್ಗೆ ಒಂದು 10 ನಿಮಿಷ ಇಟ್ಬಿಟ್ರೆ ಫ್ರೀ ಆಗ್ತೀವಿ. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂತಂದರೆ ವಿ ಸಿ ಲಾಟ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಹ್ಯಾಪನಿಂಗ್ ಆಲ್ ಬಿಕಾಸ್ ಆಫ್ ದ್ಯಾಟ್. ಸೊ ಫಿಟ್ನೆಸ್ ಇಸ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋ ಥರ ಇಟ್ ಈಸ್ ಇಂಪಾರ್ಟೆಂಟ್. ಎಸ್ ಮ್ಯಾಮ್, ಈಗಾಗಲೇ 3 ಪೋರ್ಷನ್ಸ್ ಕಂಪ್ಲೀಟ್ ಆಗಿದೆ, 21K, 10K, 5K. ಈಗ 3 ಕಿಲೋಮೀಟರ್ಸ್ ಓಡುವಂಥವ್ರಿಗೆ ಏನು ಹೇಳ್ತೀರಾ? ಫನ್ನಾಗಿ ರನ್ ಮಾಡಿ, ಇದೊಂದು ಕಾಂಪಿಟೇಷನ್ ಅಂತ ತೊಗೊಂಬೇಡಿ ಮಕ್ಕಳ. ಯಾಕಂದರೆ ಕಾಂಪಿಟೇಷನ್ ಇಸ್ ಗೋಣ ಹ್ಯಾಪನ್ ಇನ್ ಲೈಫ್. ನೆಕ್ಸ್ಟ್ ನೀವು ವಯಸ್ಸಾಗಿ ಬೆಳೆದಲ್ಲ, ದಿಸ್ ಇಸ್ ಜಸ್ಟ್ ಫಾರ್ ಫನ್. ಹ್ಯಾವ್ ದಟ್ ಸ್ಪಿರಿಟ್ ಅಂಡ್ ರನ್ ಅಂತ ಹೇಳ್ತೀನಿ. ಆಲ್ ದಿ ಬೆಸ್ಟ್. ಎನಿವೆ, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನರ ಒಂದು ಫಿಟ್ನೆಸ್ ಆ ಒಂದು ಆಸಕ್ತಿಯಿಂದ ಇವತ್ತಿನ ಒಂದು ನಮ್ಮ ಬೆಂಗಳೂರು ರನ್ ಫಾರ್ ಬೆಂಗಳೂರು ಹಾಗೆಯೇ ಈ ಒಂದು ಮ್ಯಾರಥಾನ್ 2026 ಸಕ್ಸಸ್ಫುಲ್ ಆಗಿ ಆಗಿರುವಂಥದ್ದು. ಸೊ ಇದಾಗಿತ್ತು ಸುಮನ್ ಟಿವಿಯ ಇವತ್ತಿನ ಒಂದು ಮ್ಯಾರಥಾನ್ನ ಒಂದಷ್ಟು ವಿಶೇಷತೆಗಳ ಬಗ್ಗೆ ಮಾಹಿತಿ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.